ಈಗ ಹೆಣ್ಮಕ್ಳು ಅನ್ನುವಂಥದ್ದು ದಪ್ಪ ಇದ್ರೆ ಮಕ್ಕಳಾಗಲ್ಲ ಅನ್ನುವಂಥದ್ದು ಬಂಜೆತನಕ್ಕೆ ಸಾಕಷ್ಟು ಕಾರಣ ಆಗುತ್ತೆ. ಅತಿಯಾದಂತಹ ವೆಯ್ಟು ಕೂಡ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ಇನ್ನೊಂದೇನಂತಂದ್ರೆ ತಂದೆ ತಾಯಿ ಇಬ್ರು ಕೂಡನು ದಪ್ಪ ಇರ್ತಾರೆ. ಅದು ಮಕ್ಳಿಗೂ ಕೂಡ ಜೀನ್ಸ್ ಕಡೆಯಿಂದ ಬಂದಿರುತ್ತೆ. ಹೆಣ್ಮಕ್ಳು ದಪ್ಪ ಇದ್ರೆ ಬಂಜೆತನಕ್ಕೆ ಕಾರಣ ಆಗುತ್ತಾ ಅಂತ? ಆಗುತ್ತೆ. ಯಾಕಂತಂದ್ರೆ ಈಗ ನಾರ್ಮಲ್ ವೆಯ್ಟ್ ಅನ್ನೋದು ತುಂಬಾನೇ ಹ್ಮ್. ಇಂಪಾರ್ಟೆಂಟ್. ಅಕಸ್ಮಾತ್ ತುಂಬ ಕಡಿಮೆ ವೆಯ್ಟ್ ಇದ್ರೂನು ಅದು ತೊಂದರೆ ಆಗುತ್ತೆ. ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಆದ್ರೆ. ತುಂಬ ಅಧಿಕವಾದ ಫ್ಯಾಟ್ ಪರ್ಸೆಂಟೇಜ್ ಇದ್ರೂ ಕೂಡ ತೊಂದರೆ ಆಗುತ್ತೆ. ಏನಾಗುತ್ತೆ ಅಂತಂದ್ರೆ ಎಗ್‌ದು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಸೊ ಪದೇ ಪದೇ ಅಬೋರ್ಷನ್ ಆಗುವಂಥದ್ದು ಅಥವಾ ಫರ್ಟಿಲೈಸೇಷನ್ ಆಗದೇ ಇರತಕ್ಕಂಥದ್ದು ಅಥವಾ ಓವ್ಯುಲೇಷನ್ ಆಗದೇ ಇರತಕ್ಕಂಥದ್ದು ಮತ್ತೆ ಎಗ್ ನಂಬರ್ಸ್ ಬೇಗನೆ ಅವು ಡಿಕ್ರೀಸ್ ಆಕ್ಕೊಂಡು ಹೋಗ್ಬಿಡತ್ತೆ, ಸತ್ತು ಹೋಗ್ಬಿಡತ್ತೆ. ಯಾಕಂತಂದ್ರೆ ಒಳಗಡೆ ನಮಗೆ ಹೇಗೆ ಫಿಸಿಕಲ್ ಸ್ಟ್ರೆಸ್ ಆಗುತ್ತೆ ಹಾಗೆ ಕೂಡ ಎಗ್ಸ್‌ಗೆ ಕೂಡ ಈ ಫ್ಯಾಟ್ ಎಕ್ಸೆಸ್ ಜಾಸ್ತಿ ಆದಾಗ ಅದಕ್ಕೂ ಕೂಡ ಸ್ಟ್ರೆಸ್ ಆಗುತ್ತೆ. ಹಾಗಾಗಿ ಬಾಡಿಯ ಕಾರ್ಯನಿರ್ವಹಣೆ ಕೂಡ ತೊಂದರೆ ಆಗತ್ತೆ. ಮತ್ತೆ ಅಕಸ್ಮಾತ್ ನಾವು ಟ್ರೀಟ್ಮೆಂಟ್ ಕೊಡಕ್ಕೆ ಅಂತ ಹೋದಾಗ ಅವರಿಗೆ ಹೆಚ್ಚಿನ ಹಾರ್ಮೋನ್ ಟ್ಯಾಬ್ಲೆಟ್ಸ್‌ಗಳು ಮತ್ತೆ ಇಂಜೆಕ್ಷನ್‌ದು ಅವಶ್ಯಕತೆ ಬೀಳುತ್ತೆ. ಹ್ಮ್ ಹ್ಮ್. ಆಮೇಲೆ ಇಷ್ಟು ಕೊಟ್ಟಾಗ್ಲೂ ಕೂಡ ಅವರಿಗೆ ಪೀರಿಯಡ್ಸ್‌ಗಳು ರೆಗ್ಯುಲರ್ ಆಗದೇ ಇರ್ಬೋದು. ಸೊ ಇರ್ರೆಗ್ಯುಲರ್ ಪೀರಿಯಡ್ ಆಕ್ಕೊಂಡು ಹೋಗುತ್ತೆ. ಆಮೇಲೆ ಪೀರಿಯಡ್‌ದು ವಾಲ್ಯೂಮ್ ಅಂತಂದ್ರೆ ಅಮೌಂಟ್ ಕೂಡ ಕಡಿಮೆ ಆಕ್ಕೊಂಡು ಬರ್ಬೋದು. 1 ಡೇ, 2 ಡೇ ಈ ಥರ ಆಗುತ್ತೆ. ಆಮೇಲೆ ದಪ್ಪ ಇದ್ದಾಗ ಡಯಾಬಿಟಿಸ್ ಬರ್ಬೋದು, ಬಿ.ಪಿ ಜಾಸ್ತಿ ಆಗ್ಬೋದು, ಮತ್ತೆ ಕೊಲೆಸ್ಟ್ರಾಲಲ್ಲಿ ವೇರಿಯೇಷನ್ ಆಗುತ್ತೆ. ಆಮೇಲೆ ಯೂಟ್ರಸ್ ಲೈನಿಂಗ್ ಸರಿಯಾಗಿ ಬರೋದಿಲ್ಲ. ಹ್ಮ್. ಹಾಗಾಗಿ ಭ್ರೂಣ ಹೋಗಿ ಯೂಟ್ರಸ್ ಲೈನಿಂಗಿಗೆ ಕಚ್ಕೊಳ್ಳೋದಿಲ್ಲ. ಹಾಗಾಗಿ ಅವರಿಗೆ ಪ್ರೆಗ್ನೆಂಟ್ ಆಗಲಿಕ್ಕೆ ಕೂಡ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಒಂದು 5% ಬಾಡಿ ವೇಟ್ ಕಡಿಮೆ ಆದರೂ ಕೂಡ ಅವರ ಪೀರಿಯಡ್ಸ್ ತುಂಬ ರೆಗ್ಯುಲರ್ ಆಗುತ್ತೆ, ಓವ್ಯುಲೇಷನ್ ಆಗುತ್ತೆ. ಬಹಳಷ್ಟು ಡ್ರಾಸ್ಟಿಕಲಿ ಅವರ ಬಾಡಿಯಲ್ಲಿ ಕಾರ್ಯನಿರ್ವಹಣೆಯಲ್ಲಿ ತುಂಬಾನೇ ಚೇಂಜಸ್ ಕಂಡುಬರುತ್ತೆ. ಈಗ ಪೀರಿಯಡ್ಸ್ ರೆಗ್ಯುಲರ್ ಆಗಬೇಕು ಅಂತಂದ್ರೆ ಏನಾದರೂ ಪ್ರಾಪರ್ ವರ್ಕೌಟ್ ಅನ್ನೋದು ಏನಾದ್ರು ಇದೆಯಾ? ಅಂಡ್ ಹಾಗೇನೆ ಫುಡ್ ಆಗಿರ್ಬೋದು, ಡಯಟ್ ಆಗಿರ್ಬೋದು ಏನಾದರೂ ಇದೆಯಾ ಅಂತ? ಹೌದು. ಅಂದ್ರೆ ಅವರಿಗೆ ಏನು ಸೂಟ್ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಒಂದೇ ಥರ ಇರೋದಿಲ್ಲ. ಹಾಗಾಗಿ ಒಂದು ಪರ್ಟಿಕ್ಯುಲರ್ ನಾವು ಅಡ್ವೈಸ್ ಮಾಡಿದ್ರೆ ಅದು ಅವರಿಗೆ ಸೂಟ್ ಆಗದೇ ಇರ್ಬೋದು. ಹ್ಮ್. ಹಾಗಾಗಿ ಅವರು ಒಂದು ಡಯಟಿಷಿಯನ್ ಅಂತ ಅವರನ್ನ ಮೀಟ್ ಮಾಡಬೇಕಾಗತ್ತೆ. ಯಾರಿಗೆ ವೆಯ್ಟ್ ಲಾಸ್ ಬಯಸ್ತಾ ಇದ್ದಾರೆ. ಸೊ ಅವರು ಆ ಬಾಡಿಗೆ ಅನುಗುಣವಾಗಿ ಅವರ ಫುಡ್ ಚಾಯ್ಸಸ್‌ಗೆ ಅನುಗುಣವಾಗಿ ಅವರಿಗೆ ಡಯಟನ್ನ ಅಡ್ವೈಸ್ ಮಾಡ್ತಾರೆ. ಮತ್ತೆ ಅವರು ವೆಜಿಟೇರಿಯನು, ನಾನ್ ವೆಜಿಟೇರಿಯನು ಏನು ಅವ್ರಿಗೆ ಸೂಟ್ ಆಗತ್ತೆ ಅಂತ ನೋಡ್ಬಿಟ್ಟು ಡಯಟನ್ನ ಅಡ್ವೈಸ್ ಮಾಡಿದ್ರೆ ಅದೇ ಬೆಟರು. ಹ್ಮ್. ಆಮೇಲೆ ಅವ್ರ ವರ್ಕೌಟ್ ಕೂಡ ಪರ್ಸನಲೈಸ್ಡ್ ಮತ್ತು ಇಂಡಿವಿಜುವಲೈಸ್ಡ್ ಮಾಡಿದ್ರೆ ಒಳ್ಳೆಯದು. ಈಗ ಕೆಲವೊಬ್ಬರಿಗೆ ಈ ಜಿಮ್‌ಗೆ ಹೋಗಕ್ಕೆ ಇಷ್ಟ ಆಗಲ್ಲ. ಇನ್ನು ಹ್ಮ್. ಕೆಲವೊಬ್ರಿಗೆ ಜಿಮ್ ಲೈಕ್ ಆಗುತ್ತೆ. ಹಾಗಾಗಿ ಇಂಥದ್ದೇ ಪರ್ಟಿಕ್ಯುಲರ್ ಎಕ್ಸರ್ಸೈಸ್ ಮಾಡಬೇಕು ಅಂತಿಲ್ಲ. ಏನಾದರೂ ಆಗಲಿ ಬಟ್ ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಎವ್ರಿ ಡೇ ಎಕ್ಸರ್ಸೈಸ್ ಇಷ್ಟು ಒಂದು ಅರ್ಧ ಗಂಟೆನಾದರೂ ಎಕ್ಸರ್ಸೈಸ್ ಮಾಡಬೇಕು. ವಾರದಲ್ಲಿ ಒಂದು 5 ದಿನನಾದರೂ ಎಕ್ಸರ್ಸೈಸ್ ಮಾಡಲೇಬೇಕು. ಈ ಥರ. ಎಸ್ ಮ್ಯಾಮ್. ಆಗಲೇ ಐ-ವಿ-ಎಫ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದನ್ನು ಕಂಟಿನ್ಯೂಟಿ ಮಾಡೋದಾದರೆ, ಸೊ ಈ ಐ-ವಿ-ಎಫ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಈ ಹಳ್ಳಿ ಕಡೆ ಅನ್ನೋವಂಥವ್ರಿಗೆ ಸಾಕಷ್ಟು ಅಷ್ಟೊಂದು ಇನ್ಫಾರ್ಮೇಷನ್ ಇರೋದಿಲ್ಲ. ಹಾಗೆಯೇ ಅದ್ರ ಬಗ್ಗೆ ಜ್ಞಾನ ಅನ್ನೋದಿರೋದಿಲ್ಲ. ಸೊ ಕೆಲವೊಬ್ಬರೆಲ್ಲನೂ ತಪ್ಪು ಕಲ್ಪನೆ ಅಂತ ಹೇಳ್ಬಿಟ್ಟು ತಿಳ್ಕೊತಾ ಇರ್ತಾರೆ, ಐ-ವಿ-ಎಫ್ ಬೇಡ ಅಂತ ಹೇಳ್ಬಿಟ್ಟು. ಇನ್ನೂ ಕೆಲವರು ಏನು ಅನ್ಕೊತಾರೆ ಅಂತಂದರೆ, ಈ ಹಿರಿಯರೆಲ್ಲ ಇರ್ತಾರೆ, ನಮ್ಮ ವಂಶ ಬೆಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಐ-ವಿ-ಎಫ್ ಅನ್ನುವಂಥದ್ದು ಸೊ ಸಾಕಷ್ಟು ತಪ್ಪು ಕಲ್ಪನೆ ಅನ್ನುವಂಥದ್ದನ್ನೇ ಬಿಂಬಿಸ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ತಪ್ಪು ಕಲ್ಪನೆ ಹೋಗಬೇಕು ಅಂದರೆ ಜನರಿಗೆ ಯಾವ ರೀತಿಯಾದಂತಹ ಇನ್ಫಾರ್ಮೇಷನ್ ಅಥವಾ ಯಾವ ರೀತಿಯಾದಂತಹ ಮೋಟಿವೇಶನ್ಸ್ ಬೇಕಾಗುತ್ತೆ ಅಂತ? ಒಂದು ಈಗ ಹೇಗಾಗ್ಬಿಟ್ಟಿದೆ ಅಂದರೆ ಬಂಜೆತನ ಈಸ್ ಈಕ್ವಲ್ ಟು ಐ-ವಿ-ಎಫ್ ಅಂತ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ. ಹ್ಮ್. ಅಂತಂದರೆ ನಾವು ಈಗ ಏನಾದರೂ ಫರ್ಟಿಲಿಟಿ ಸೆಂಟರ್‌ಗೆ ಹೋಗ್ಬಿಟ್ರೆ ಎಲ್ಲರಿಗೂ ಐ-ವಿ-ಎಫೇ ಮಾಡಿಬಿಡ್ತಾರೆ ಹ್ಮ್. ಅನ್ನೋದು ಒಂದು ದೊಡ್ಡ ತಪ್ಪು ಕಲ್ಪನೆ. ಸೊ ಏನಂತಂದರೆ ಈಗ ಬಂಜೆತನಕ್ಕೆ ನಾನಾ ರೀತಿಯ ಕಾರಣಗಳಿರುತ್ತೆ. ಆಮೇಲೆ ನಾನಾ ರೀತಿಯ ಟೆಸ್ಟ್‌ಗಳು ಬೇಕಾಗುತ್ತೆ. ಸೊ ಅದರಲ್ಲಿ ಏನು ತೊಂದರೆ ಇದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕನಾಗೆ ಟ್ರೀಟ್ಮೆಂಟನ್ನು ಮಾಡ್ಬೋದು. ಎಲ್ಲರಿಗೂ ಐ-ವಿ-ಎಫ್ ಬೇಕಾಗಲ್ಲ. ಸೊ ಅದು ತಪ್ಪು ಕಲ್ಪನೆಯನ್ನು ಅವರು ತೆಗೆದುಬಿಡಬೇಕು. ಇನ್ನೊಂದೇನಂತಂದರೆ ಹಳ್ಳಿಗಳಲ್ಲಿ ರೀಚ್ ಆಗಿಲ್ಲ ಇನ್ನೂನು. ಹ್ಮ್. ಈ ಥರದೊಂದು ಟ್ರೀಟ್ಮೆಂಟ್ ಇದೆ ಅನ್ನೋದು ಅವ್ರಿಗೆ ಇನ್ಫಾರ್ಮೇಷನ್ನೇ ಇಲ್ಲ. ಹಾಗಾಗಿ ಅವರಿಗೆ ಒಂದು ಜಾಗೃತಿ ಬೇಕು. ಆಮೇಲೆ ಅವರಿಗೊಂದು ಮೆಸೇಜು, ಹ್ಮ್. ಅವ್ರಿಗೆ ಅರಿವಳಿಕೆ ಅನ್ನೋದು ತುಂಬಾ ಬೇಕಾಗುತ್ತೆ. ಸೊ ಮೇ ಬಿ ಕ್ಯಾಂಪ್ ಮುಖಾಂತರ ಅಥವಾ ಏನಾದರೂ ಒಂದು ಕ್ಯಾಂಪೇನ್ ಮುಖಾಂತರ ಅವರಿಗೆ ತಿಳಿಸ್ಕೊಟ್ರೆ ಅವ್ರಿಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಮತ್ತು ಈಗ ಎಲ್ಲರಿಗೂ ಐ-ವಿ-ಎಫ್ ಬೇಕಾಗಲ್ಲ. ಒಂದು ಸಣ್ಣ ಸಣ್ಣ ಟ್ರೀಟ್ಮೆಂಟು ಕೇವಲ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿದ್ರೆ ಸಾಕಾಗುತ್ತೆ. ಒಳ್ಳೆಯ ಆರೋಗ್ಯಕರ ಆಹಾರ ಮತ್ತು ಡಯಟು ಮತ್ತು ಎಕ್ಸರ್ಸೈಸಿಂದನೇ ಎಷ್ಟೊಂದು ಜನಕ್ಕೆ ಮಕ್ಕಳಾಗುತ್ತೆ. ಇನ್ನು ಕೆಲವೊಬ್ಬರಿಗೆ ಜಸ್ಟ್ ಒಂದು ಸಿಂಪಲಾಗಿ ಟ್ಯಾಬ್ಲೆಟ್ಸು ಹ್ಮ್. ಕೊಟ್ರೇ ಆಗುತ್ತೆ. ಇನ್ನು ಕೆಲವೊಬ್ರಿಗೆ ಐ-ಯು-ಐ ಬೇಕಾಗುತ್ತೆ. ಹ್ಮ್. ಇನ್ನು ಲಾಸ್ಟ್ ಯಾರಿಗೂ ಆಗಲಿಲ್ಲ ಅಂತಂದಾಗ ಐ-ವಿ-ಎಫ್ ಬೇಕಾಗುತ್ತೆ. ಹಾಗಾಗಿ ಈ ಒಂದು ತಪ್ಪು ಕಲ್ಪನೆ ಎಲ್ಲರಿಗೂ ಹೋಗಬೇಕು. ಹ್ಮ್. ಸೊ ಏನೇ ತೊಂದರೆ ಇದ್ರೂ ನಿಮ್ಮ ಹತ್ತಿರದ ಸೆಂಟರ್‌ಗಳಿಗೆ ಹೋಗ್ಬಿಟ್ಟು ಒಂದು ಇನ್ಫಾರ್ಮೇಷನ್ ತೊಗೊಂಡ್ರೂ ಸಾಕು. ಎಷ್ಟೊಂದು ನಿಮಗೆ ಅರಿವು ಬರುತ್ತೆ ಅದ್ರ ಬಗ್ಗೆ. ಸೊ ಅದೊಂದು. ಮ್ಯಾಮ್, ಐ-ವಿ-ಯು-ಐ ಅಂತ ಹೇಳಿದ್ರಿ. ಐ-ಯು-ಐಗೂ ಐ-ವಿ-ಎಫ್ ಏನೆಲ್ಲ ಡಿಫ್ರೆನ್ಸಸ್ ಕಾಣಬಹುದು? ಐ-ಯು-ಐ ಅಂದ್ರೆ ಏನು? ಐ-ವಿ-ಎಫ್‌ಗೆ ಏನಿದೆ ಆಗುತ್ತೆ ಅಂತ? ಐ-ಯು-ಐ ಅಂತಂದರೆ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಅಂತ ಹೇಳ್ಬಿಟ್ಟು. ಈಗ
ಮದುವೆ ಆಗಿ ಕೆಲವೇ ವರ್ಷಗಳಾಗಿದೆ, ಆದರೆ ಸ್ಪರ್ಮ್ನಲ್ಲಿ ಸ್ವಲ್ಪ ಮಾಡರೇಟ್ ಅಬ್ನಾರ್ಮಲಿಟಿ ಇದೆ, ತುಂಬ ಬ್ಯಾಡ್ ಅಬ್ನಾರ್ಮಲಿಟೀಸ್ ಇಲ್ಲ ಆ ಥರ ಇದ್ದಾಗ. ಅಂದರೆ ಸ್ವಲ್ಪ ಕೌಂಟ್ ಕಡಿಮೆ ಆಗಿದೆ, ಸ್ವಲ್ಪ ಮಾರ್ಫಾಲಜಿ ಕಡಿಮೆ ಆಗಿದೆ, ಈ ಥರದೊಂದು ಅಬ್ನಾರ್ಮಲಿಟಿ. ಆಮೇಲೆ ಒಂದೇ ಒಂದು ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿದೆ, ಇನ್ನೊಂದು ಚೆನ್ನಾಗಿದೆ. ಆಮೇಲೆ ಒಂದು ಟ್ಯಾಬ್ಲೆಟ್ಸ್ಗಳು ಒಂದು 3-4 ಸಲ ಕೊಟ್ಟು ಓವ್ಯುಲೇಷನ್ ಆಗಿದೆ, ಆದರೆ ಅದು ಟ್ರೀಟ್ಮೆಂಟ್ ಸಕ್ಸಸ್ ಆಗಿಲ್ಲ ಅಂದಾಗ ನಾವು ನೆಕ್ಸ್ಟ್ ಸ್ಟೆಪ್ಗೆ IUIಗೆ ಹೋಗ್ಬೋದು. ಸೊ ಈ IUIಯಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಹಾರ್ಮೋನಲ್ ಮಾತ್ರೆಗಳು ಅಥವಾ ಇಂಜೆಕ್ಷನ್ಸು ಎರಡು ಕಾಂಬಿನೇಷನಲ್ಲಿ ಕೊಟ್ಬಿಟ್ಟು ಎಗ್ ರಿಲೀಸ್ ಆಗೋ ಟೈಮ್ನಲ್ಲಿ ಹಸ್ಬೆಂಡ್ದು ಸೀಮನನ್ನು ಅದನ್ನು ವಾಶ್ ಮಾಡಿಬಿಟ್ಟು ಆ ಪ್ರಾಸೆಸಿಂಗ್ ಅಂತ ಮಾಡ್ತೀವಿ ಲ್ಯಾಬ್ನಲ್ಲಿ. ಸೊ ಆ ಪ್ರಾಸೆಸ್ಡ್ ಸೀಮನಲ್ಲಿ ಏನಾಗುತ್ತೆ ಅಂತಂದರೆ, ಅನ್ಹೆಲ್ದಿ ಸ್ಪರ್ಮ್ಸು, ಡೆಡ್ ಸ್ಪರ್ಮ್ಸು, ಈ ಥರದ್ದೆಲ್ಲ ರಿಮೂವ್ ಆಗಿಬಿಡುತ್ತೆ. ಓನ್ಲಿ ಚೆನ್ನಾಗಿರುವಂತಹ ಕ್ವಾಲಿಟಿ ಇರುವಂತಹ ಚೆನ್ನಾಗಿ ಮೂವ್ಮೆಂಟ್ ಇರುವಂತಹ ಸ್ಪರ್ಮ್ಸ್ಗಳನ್ನು ಒಂದು ಸಿರಿಂಜ್ ಮುಖಾಂತರ ಗರ್ಭಕೋಶಕ್ಕೆ ಇಂಜೆಕ್ಷನನ್ನು ಮಾಡ್ತೀವಿ ಅಷ್ಟೇ. ಬೇರೆ ಯಾವುದೇ ರೀತಿಯ ಒಂದು ಅನಸ್ತೀಶಿಯಾ ಕೊಟ್ಟು ಯಾವುದೇ ರೀತಿಯ ಒಂದು ಸರ್ಜರಿ ಆಗಲಿ ಏನೂ ಪ್ರಕ್ರಿಯೆ ನಡೆಯೋದಿಲ್ಲ. ಹಾಗಾಗಿ ಇಟ್ಸ್ ಅ ವೆರಿ ಸಿಂಪಲ್ ಪ್ರೊಸೀಜರ್, ಯಾವುದೇ ರೀತಿಯ ಪೇಯ್ನ್ ಆಗೋದಿಲ್ಲ. ಸೊ ತಪ್ಪು ಕಲ್ಪನೆ ಅಲ್ಲೂ ಕೂಡ ಇದೆ, IUI ಅಂದರೆ ಪೇಯ್ನ್ ಆಗಿಬಿಡುತ್ತಂತೆ, ಆಪ್ರೇಷನ್ ಮಾಡಿಬಿಡ್ತಾರೆ ಅಂತ. ಸೊ ಆ ಥರದ್ದು ಏನೂ ಒಂದು ನಡೆಯೋದಿಲ್ಲ. ಸೊ ಸಕ್ಸಸ್ಸು ಒಂದು 18 to 20% ಇರುತ್ತೆ. ಇನ್ನು IVF ನಾನು ಮೊದಲೇ ಹೇಳ್ದಂಗೆ ಇದರಲ್ಲಿ ನಿಮಗೆ ಹಾರ್ಮೋನಲ್ ಇಂಜೆಕ್ಷನ್ಸ್ ಒಂದು 8ರಿಂದ 12 ದಿನಗಳ ಕಾಲ ತಗೊಳ್ಬೇಕಾಗತ್ತೆ. ಅದಾದ ನಂತರ ಎಗ್ ಪಿಕಪ್ ಅನ್ನುವಂಥ ಒಂದು ಸಣ್ಣ ಪ್ರೊಸೀಜರ್ ನಡೆಯುತ್ತೆ, ಅನಸ್ತೀಶಿಯಾ ಕೊಟ್ಟು ಮಾಡುವಂಥದ್ದು. ಅದು ಕೂಡ ಏನು ಗಾಬರಿ ಆಗುವಂಥದ್ದಿಲ್ಲ, ವೆರಿ ಸ್ಮಾಲ್ ಪ್ರೊಸೀಜರ್. ಆವಾಗ ಏನಾಗುತ್ತೆ, ಎಗ್ಸ್ ಎಲ್ಲ ನಾವು ಹೊರಗಡೆ ತೆಕ್ಕೊಂಡಾಗ ಲ್ಯಾಬ್ನಲ್ಲಿ ಪ್ರತಿಯೊಂದು ಎಗ್ಗಿಗೂ ಹಸ್ಬೆಂಡ್ದು ಸ್ಪರ್ಮ್ ಅಥವಾ ಅವರು ಒಪ್ಪಿಗೆ ಕೊಟ್ಟಲ್ಲಿ ಡೋನರ್ದು ಸ್ಪರ್ಮ್ ಇದನ್ನು ಇಂಜೆಕ್ಟ್ ಮಾಡಿಬಿಟ್ಟು ಫರ್ಟಿಲೈಸ್ ಮಾಡ್ತೀವಿ. ಆ ಭ್ರೂಣವನ್ನು ಲೇಡಿಯ ಗರ್ಭಕೋಶದೊಳಗಡೆ ಟ್ರಾನ್ಸ್ಫರ್ ಮಾಡೋದು. ಸೊ ಎರಡು ಬೇರೆ ಬೇರೆ. ಇದ್ರದ್ದು ಸಕ್ಸಸ್ಸು ನಿಮಗೆ 70% ಇರುತ್ತೆ. ಈ ಟೈಮ್ ಡ್ಯೂರೇಷನ್ ಅನ್ನೋದು ಎಷ್ಟು ಬೇಕಾಗಬಹುದು ಇದಕ್ಕೆ ಅಂತ? ಟೈಮ್ ಡ್ಯೂರೇಷನ್ ಅಂತಂದರೆ, ಈಗ IUI ಸೈಕಲ್ ಆಗಲಿ ಅಥವಾ IVF ಸೈಕಲ್ ಆಗಲಿ ಒಂದು 15ರಿಂದ ಒಂದು 17 ದಿನ ಬೇಕಾಗತ್ತೆ ಈ ಥರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.